ಯಾಕೋ ನನಗೆ ಅನುಮಾನ ಬರಾಕತ್ತದ. ಅದು ನಂದು ಬಂಗಾರದ ನಕ್ಲೇಸ್ ಅಂತ ನನಗೆ ಅನ್ಸನ ಮಾತು. ಅದ್ರಾಗ ಏನೋ ಮಿಸ್ ಆಗತೈತಿ. ಏನು ಮಿಸ್ ಆಗತ್ತದ ಒಂದು ತಿಳಿವಾತಲ್ಲ. ಅದು ಬಂಗಾರದಾಗಿದ್ದ ನಾನು ಈ ಚಿಂತೆ ಮಾಡೋದು ಬೇಕಾಗಿರ್ತಿರ್ಲಿಲ್ಲ. ಯಾಕೆ ನಂದು ತೆಲ್ಲ ಓಡ್ದಂಗೆ ಆಗೈತ. ಏನು ಮಾಡ್ಬೇಕಂತ ತಿಳಿದಂಗೂ ಆಗ್ಬಾರ್ದ. ದೇವ್ರ ಏನು ಮಾಡ್ಬೇಕಪ್ಪ. ಅಲ್ಲ ಬೇವ ನಿನಗೊಂದು ಇಟ್ಟನ್ನ ಐತೇನ ಬೇ. ಹಾಂ ಅದು ಬಂಗಾರ ನಕ್ಲೇಸ್ ಸಿಕ್ಕ ಮೇಲೆ ಎಷ್ಟರ ಇದು ಮಾಡಕತ್ತಿದಿ. ಅದ ಸಿಗೋಕಿನ ಮುಂಚೆ ಎಷ್ಟೆಲ್ಲ ಮಾತುಗಳನ್ನ ಅಂದಿದಿ ಸುಂದರಿ ಅಕ್ಕಾಗಂತೇಳಿ ಒಂದು ಜನಾರ ಯೋಚನೆ ಮಾಡಿದಿ. ಹಾಂ ಅಲ್ಲ ಹಿಂದೆ ಮುಂದೆ ಯೋಚನೆ ಮಾಡಿ ಬೈಬೇಕನ್ನೋದು ಗೊತ್ತಾಗಂಗಿಲ್ಲ ನಿನಗೆ. ಅಲ್ಲಿ ಬಾವಾಗ ಗೊತ್ತಾಗ್ಬಿಟ್ಟತಿ ಈಗ. ಅದ ಏನು ಮಾಡ್ದೆ ಯಾರು ಹೇಳ್ಯಾರ ಅಂತ. ಹಾಂ ಈಗ ಏನು ಅನ್ಕೊಳಂಗಿಲ್ಲ ಅವ್ರು ನಮ್ಮ ಬಗ್ಗೆ ಬಿಡು. ನಿನ್ನ ಬಗ್ಗೆ ಏನು ಅನ್ಕೊಳಂಗಿಲ್ಲ. ನಮಗಾರ ಒಂಥರ ಆಕಿಗಾರ ಒಂಥರ ಮಾಡೋದು ಅವ್ರ ಕಣ್ಣಿ ಕಾಣಂಗಿಲ್ಲೇನು. ಹಾಂ ಅಲ್ಲ ನಿನ್ನ ಮನಸ್ಸಿಗೆ ಏನು ಅನ್ಸಂಗಿಲ್ಲ. ಆಕೆ ನಿನಗೆ ಹೊಟ್ಟೆ ಹುಡ್ದೆ ಇರ್ದಾಕ ಆಗಿರ್ಬೋದು. ಇಷ್ಟು ವರ್ಷ ಆಕೆ ನಾನು ನೋಡ್ಕೊತ ಬಂದಿಲ್ಲ ಬೇ. ಆಕಿನ ಮಗಳು ಅಂತ ಯಾಕೆ ಅನ್ಕೊಂಡಿಲ್ಲ ನೀನು. ನಾವು ಆದ್ರೆ ನಿನ್ನ ಮಕ್ಕಳು, ಆಕೆ ಆದ್ರೆ ನಿನಗೆ ಮಗಳಲ್ಲ ಏನ. ಹಾಂ ಯವ್ವ ಯವ್ವ ಏನು ಯೋಚನೆ ಮಾಡಕತ್ತಿದ್ದಿ. ಇಂಥ ಪರಿ ಕರೆಯಕತ್ತ ನಾನು ಮಾತಾಡೋದು ನೀನು ಕೇಳಿಸ್ತದೆ ಇಲ್ಲ. ಅಯ್ಯೋ ನೀನ ಏನಾತ ಎದು ಕರೆಯಕತ್ತಿದ್ದಿ. ಹಾಂ ಏನಂದಿ ನನಗೇನು ಕೇಳ್ಸನೇ ಇಲ್ಲ. ಯಾಕೋಲಿ ನನಗೆ ಭಾಳ ಅನುಮಾನ ಬರಾಕತ್ತತಿ. ಅದು ನನಗೆ ಬಂಗಾರದಂಗೆ ಅನ್ಸನ ಮಾತ. ನಾನು ಬಂಗಾರ ನಕ್ಲೇಸ ಅಂಥ ಬರೀ ಹೊಳಿತಿರ್ಕಿಲ್ಲ. ಇದು ಯಾಕೋ ಭಾಳ ಹೊಳೆಯಾಕತ್ತದ. ಅದಕ್ಕೆ ನನಗೆ ಅನುಮಾನ ಬರಾಕತ್ತದ. ಏನು ಮಾಡ್ಬೇಕಂತ ಗೊತ್ತಾಗ್ವಲ್ತು. ಬರೀ ನಕ್ಲೇಸ್ 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 ಅಂತ ಸಾಯಿ ನೀನು. ನಿನಗೆ ಮಂದಿ ಮಕ್ಕಳ ಯಾರು ಬೇಡ. ಬಂದಿರೋ ಮನೆಗೆ ಗೆಸ್ಟ್ಗಳು ಬೇಡ. ನಿನಗೆ ಆ ನಕ್ಲೇಸ್ ಮ್ಯಾಗ ಅಷ್ಟು ಹುಚ್ಚು ಹಿಡ್ದತೇನ. ಹಾಳಾಗಿ ಹೋಗ್ಲಿ ಬಿಡ್ಬೇ. ಹೋಯ್ತಾ ಕಡೆ. ಅದು ನಾ ಹಾಕೋ ಅದೃಷ್ಟ ಇರಾಕಿಲ್ಲ ಅಂತ ಅನಿಸತಿ. ಯಾಕಂದ್ರೆ ನೀನು ಮೋಸ ಮಾಡಿದ್ ನೋಡು. ಸುಂದ್ರಿ ಅಕ್ಕನ ರೊಕ್ಕ ನಿನ್ನ ರೊಕ್ಕ ಸೇರಿಸಿ ಕೂಡಿಟ್ಟಿದ್ದ ರೊಕ್ಕದಾಗ ನನಗೊಬ್ಬಕ್ಕಿಗೆ ಮಾಡಿಸಿದ್ ನೀನು. ಅದ ಇಬ್ಬರಿಗೂ ಮಾಡಿಸಿದ್ದಂದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ನೀನು ಅನ್ಯಾಯ ಮಾಡಿದಿ. ಇಷ್ಟು ವರ್ಷ ಅಕ್ಕ ದುಡ್ದಿಟ್ಟಿದ್ದ ದುಡ್ಡನ್ನ ಇಸ್ಕೊಂಡು ಅವ್ನು ಕೂಡಿಸಿಟ್ಟ, ಅವ್ನು ಬಡ್ಡಿಗೆ ಬಿಟ್ಟ. ಆ ರೊಕ್ಕ ತೊಗೊಂಡ ನೀನು ನಕ್ಲೇಸ್ ಮಾಡಿಸಿದಿ ನನಗೆ. ಆದ್ರೆ ಆ ದೇವ್ರು ಸುಮ್ಮನೆ ಇರ್ತಾನೇನು, ಮ್ಯಾಲ ನೋಡ್ಕೊತ ಇರ್ತಾನ. ಅದಕ್ಕೆ ಅದೇನೋ ಅಂತಾರಲ್ಲ ಕರ್ಮ ರಿಟರ್ನ್ಸ್ ಅಂತೇಳಿ. ನಿನಗೀಗ ಹಂಗೆ ಆಗಿರ್ಬೇಕಾದ. ನೀನು ಮಾಡಿದ್ದಕ್ಕೆ ಆ ನಕ್ಲೇಸ್ ಯಾರೋ ತುಡು ಮಾಡ್ಕೊಂಡು ಹೋಗ್ಯಾರ. ಆದ್ರೆ ನೀನು ಮನೆಯವ್ರ ಮೇಲೆ ಅನುಮಾನ ಪಟ್ಟಿ. ತೊಡುದಲ್ದ ನೀನು ರೊಕ್ಕ ಕೊಟ್ಟಿ ಅಕ್ಕಿ ಮೇಲನ್ನ ಅನುಮಾನ ಪಟ್ಟಿ. ಪಾಪ ಆ ಸುಂದ್ರಿ ಅಕ್ಕ ನಿನಗೆ ಎಷ್ಟೆಲ್ಲ ಸಹಾಯ ಮಾಡ್ಯಾಳ. ನಿನಗೆ ದವಾಖಾನ್ಯಾಗ ಅಲ್ಲಿ ಅನ್ನನ ಅಡ್ಮಿಟ್ ಮಾಡಿದಾಗ ರೊಕ್ಕ ಬೇಕಂದಾಗನು ಆಕಿ ಮನೆ ಕೆಲಸದಾರ ಅಂತ ಹೋಗಿ ಕೇಳ್ಕೊಂಡು ಬಂದಾಳ. ಆಕಿ ಊರು ಬಿಸಿಲಾಗಿ ನಿಂತ ಅಲ್ಲಿ ಕೆಲಸ ಕೇಳ್ಕೊಂಡು ಬಂದಾಳ. ನೀನು ಹೋಗಿ ಆಕಿನ ಕೆಲಸಕ್ಕೆ ಹಚ್ಚಿದ್ರೂ ಮಂದಿ ಇಲ್ಲಿ ಮಾಡೋದಲ್ಲ, ಮಂದಿ ಮನೆ ಸದಕ್ಕೆ ಬಾಂಡೆ ದಿಕ್ಕಿ ಕಸ ಹೊಡೆದು ಪರ್ಚಿ ಹೊಡ್ಸೋದು ಎಲ್ಲ ಮಾಡ್ಯಾಳ. ಅವ್ರು ಕೊಟ್ಟಿದ್ದು ದುಡ್ಡನ್ನ ₹1 ಇಟ್ಕೊಳ್ದಂಗೆ ₹1 ಒಂದು ಚಾಕ್ಲೇಟು ತಿಂದಂಗೆ ನಿಂಗೆ ತಂದು ಕೊಟ್ಟಾಳ. ಅಂತಾದ್ರಾಗ ಆಕಿ ಮೇಲೆ ನಿನಗೆ ಯಾಕೆ ಅಷ್ಟೊಂದು ದ್ವೇಷ. ಆಕಿನ ಕಂಡ್ರೆ ಯಾಕೆ ಹಂಗೆ ಉರಿ ಅಂತಿದ್ದಿ ನೀನು. ನಾನು ಏನು ಮಾಡಲಿವ, ನಾನೇನು ಬೇಕಂತ ಮಾಡ್ತೇನೇನು. ನನಗದು ಆಕಿ ನೋಡಿದ್ರೆ ಹಂಗೆ ಅನಿಸುತ್ತಲ್ಲ. ನಾನೇನು ಆಕಿಗೆ ಬೇಕಂತ ಮಾಡೋದಂಗೆ ನೀನು ಅಂತಿದ್ದಿ. ನನ್ನ ತಲೆಯಾಗ 108 ಯೋಚನೆ ಅದಾವ. ಈಗ ನೀನು ಆಕಿ ಬಗ್ಗೆ ಮಾತಾಡ್ಕೊತ ಕುಂದ್ರಾಕ್ ಬಂದೇನಿ ಇಲ್ಲಿ. ನನಗೆ ನನ್ನ ನಕ್ಲೇಸ್ ಬಗ್ಗೆ ಚಿಂತೆ ಐತೈತಿ. ಈಕಿಗೆ ಚಿಂತೆ ಐತೈತಿ. ಯಾಕೆ ಬೈದು ನಮ್ಮ ಅಕ್ಕನ ಯಾಕೆ ಬೈದಿ. ಏನು ದೊಡ್ಡ ಅಕ್ಕ. ಈಕಿ ನನ್ನ ಹೊಟ್ಟೆ ಹುಟ್ಟಿಬಿಟ್ಟಾಳ ನೋಡಕಿ. ಇವರು ಒಳಗೆ ಹುಟ್ಟಿದ ಅಕ್ಕನಿಗೆ ಮಾಡ್ತಾಳೆ. ಯಾವ ಹುಟ್ಟಾಳು ಯಾವಕ್ಕೆ ಹುಟ್ಟಾಳೇನೋ ಆಕಿ. ಏನು ಬೇವ ಯಾವ ಹುಟ್ಟಾಳೆ ಯಾವಕ್ಕೆ ಹುಟ್ಟಾಳ ಅಂತಿದ್ದಿ. ಅಪ್ಪಂಗ ಹುಟ್ಟಾಳ ಇಲ್ಲ. ಹಾಂ ಏನು ನೀನು ಮಾತಾಡೋದಿದಿ ಮಾತಾಡ ಅಲ್ಲ. ಅವ್ರ ತಾಯಿ ಸತ್ತ ಮೇಲೆ ಅಪ್ಪ ನಿನ್ನ ಮದುವೆ ಆಗಿರೋದು. ಇಲ್ಲ ಅಂದಿದ್ರೆ ನೀನು ಮದುವೆ ಆಗ್ತಿದ್ದಪ್ಪ. ನೀನು ಇಂಥ ಮನೆಗೆ ಬರ್ತಿದ್ದಿ. ಇಷ್ಟು ಒಳ್ಳೆ ಅಪ್ಪ ನಿನಗೆ ಸಿಗ್ತಿದ್ದೇನು. ಅಕಸ್ಮಾತ್ ಕುಡಿದು ಬಂದು ಹೊಡೆಯೋ ಅಪ್ಪ ಸಿಕ್ಕಿದ್ರೆ ಏನು ಮಾಡ್ತಿದ್ದೆ. ಹಾಂ ಓಹೋ ಅಂದ್ರೆ ನೀನು ನನಗೆ ಬುದ್ಧಿ ಮಾತು ಹೇಳೋಂಗೆ ಬಂದೇನ ನೋಡು. ಸಿಟ್ನಾಗ ನಾನು ಒಂದೆರಡು ಮಾತು ಅಂದಿರ್ಬೋದು. ನನಗೆ ಸಿಟ್ನಾಗ ನಾನು ಏನು ಮಾತಾಡ್ತೇನೆ ಅಂತ ನನಗೆ ಗೊತ್ತಾಗಂಗಿಲ್ಲ. ಅಂತಾದ್ರಾಗ ನೀನು ಬಂದು ಈಗ ನನಗೆ ತಲೆ ಕೆಡ್ಸಕ್ಕೆ ಹೋಗಬೇಡ. ಇವಾಗ ಹೇಳ್ತಾನೆ ನಾನು ಸುಮ್ಮನೆ ಅಲ್ಬೇ. ಒಬ್ಬಾಕಿ ತಾಯಿ ಆಗಿ ನೀನು ಈ ಥರ ಯೋಚನೆ ಮಾಡ್ಬೋದೇನು. ಹಾಂ ನೀನು ಎಂಥ ತಾಯಿ ಬೇ. ನನಗೆ ಎಷ್ಟು ಅಳು ಬರತ್ತೈತಿ ಗೊತ್ತು. ನಿನಗೆ ಯಾಕೆ ಅಳು ಬರಬೇಕು. ಆಕಿಗೆ ಏನರ ಆಗಿ ಎಲ್ಲರ ಹಾಳಾಗಿ ಹೋಗೋಣ. ನಿನಗೆ ಯಾಕೆ ಅಳು ಬರ್ತೈತಿ ನನಗೆ ಹೇಳ. ಯಾಕೆ ಬೇವ ಇಷ್ಟು ಕಠೋರವಾಗಿ ಮಾತಾಡ್ತಿದ್ದಿ ಸುಂದ್ರಿ ಅಕ್ಕನ ಬಗ್ಗೆ. ಆಕಿ ಒಂದು ಹೆಣ್ಣಲ್ಲ. ಅಕಸ್ಮಾತ್ ನಾನಾ ಆ ಸ್ಥಾನದಾಗಿದ್ದ ಆಕೆ ಈ ಸ್ಥಾನದಾಗಿದ್ದಿದ್ರ ಹಂಗತ್ರ ನನಗೂ ಹಂಗೆ ಮಾಡ್ತಿದ್ದೇನಲ್ಲ ನೀನು. ಹೌದು ಆಕಿಗೆ ಮಾಡೋದು ನಾನೇನೇ ಮಾಡ್ತಿದ್ನಿ. ಆಕೆ ನನ್ನ ಮಗಳಾಗಿ ನೀ ಅನುಭವಿಸೋದು ನಾ ಆಕೆ ಅನುಭವಿಸ್ತಿದ್ಲು ನೋಡು. ಈಗ ನನಗೆ ತಲೆ ಕೆಡಿಸ್ಬೇಡ. ನನ್ನ ಯೋಚನೆದಾಗ ನಾನು ಅದನ್ನ ಸಿಟ್ನಾಗ ನೀನು ಹೊಡ್ಸ್ಕೊಂಡು ಹೋಗಬೇಡ ಹೋಗಿಲಿಂದ. ಅಯ್ಯೋ ಅತ್ತಿ ಮತ್ತೇನಾಯ್ತ್ರಿ. ಯಾಕೆ ಇಷ್ಟೊಂದು ಬಾಯ್ ಮಾಡಾಕತ್ತೀರಿ. ಹಾಂ ಅಮ್ಮು ಏನಾಯ್ತು ಅದಕ್ಕೆ. ಹಾಂ ನೀವು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ. ಇವಾಗೆಲ್ಲ ಆಗೋದೆಲ್ಲ ಆಗೈತಿ. ನಕ್ಲೇಸ್ ಸಿಕ್ಕತ್ತಲ್ಲ ಮತ್ತಿನ್ನೇನು. ಸಿಕ್ಕೈತ್ ವೈನಿ. ಆದ್ರೆ ಮನ್ಸಿಗೆ ನೆಮ್ಮದಿ ಇಲ್ಲಲ್ಲ. ಆ ನಕ್ಲೇಸ್ ತೊಗೊಂಡೆ ಯಾರು ಕೊಡ್ತಾಳವ್ವ ಕೊಟ್ಕೊಲಿ. ನನಗಂತೂ ಈಗ ನಕ್ಲೇಸು ಬೇಡ ಏನೂ ಬೇಡ. ನನಗೆ ಇನ್ನೊಬ್ರು ಹೊಟ್ಟೆ ಉರಿಸಿ ಅದು ನನಗೆ ಬೇಕಾಗೂ ಇಲ್ಲ. ಅದನ್ನು ಹಾಕೊಂಡು ಹೋಗಿ ನಾನು ಇಲ್ಲಿ ಸಾಯ್ಲಿ ಬೇಡ. ಇನ್ನೊಬ್ರು ಕಣ್ಣೀರಿಗೆ ಇನ್ನೊಬ್ರಿಗೆ ನೋವು ಮಾಡಿ ಆ ನಕ್ಲೇಸನ್ನು ನಾನು ಹಾಕೊಂಡ ನನಗೆ ನಾನಾ ದ್ರೋಹ ಮಾಡ್ಕೊಂಡಂಗೆ ಆಕತಿ. ಬೇಡ. ಅದು ಇನ್ನೊಬ್ರು ಕಷ್ಟಪಟ್ಟು ಬೆವ್ರು ಸುರಿಸಿ ದುಡ್ದಿರೋ ದುಡ್ಡಾಗ ಆಗಿರುವಂಥ ನಕ್ಲೇಸ್ ಅದು. ನನಗಂತೂ ಅದು
ಅದ್ರ ಮೇಲೆ ನನಗೆ ಆಸೆ ಏನೂ ಇಲ್ಲ. ನನಗೆ ಅದು ಬೇಡವೂ ಬೇಡ. ಅದನ್ನ ಯಾರಾದರೂ ಇಟ್ಕೊಳ್ಳಿ, ಬೇಕಿದ್ರೆ ಆಕಿನ ಹಾಕೋಲಿ, ಮಾಡಿಸಿದಾಕಿನ. ನನಗೆ ಇಂಥ ಪರಿ ಮಾತಾಡ್ತೀಯಲ್ಲೇ? ನಾನು ಕಷ್ಟಪಟ್ಟ ಇರಲಿ ನನ್ನ ಮಗಳಿಗೆ ಅಂತ ಮಾಡಿಸಿದ್ರೆ ಭಾಳ ಮಾಡ್ತಿದ್ದಿ ಅಲ್ಲ ಅಂಕಿತ. ಅದು ನಕ್ಲಿಸ್ತದ, ನಾನು ಚಿಂತೆ ಮಾಡ್ಕೊಂತ ಕುಂತಾನೆ. ಅದು ಯಾಕೆ ನನಗೆ ಬಂಗಾರದಂಗ ಅನ್ಸನ ಮಾತು. ಅಯ್ಯೋ, ಏನು ಹೇಳ್ತಾ ಇದ್ದೀರಾ ಅತ್ತೆ? ಅದು ಬಂಗಾರದಲ್ವಾ? ಅಯ್ಯೋ, ನಾನಿವಾಗ ಹೇಳಿನಿ ಅದು ಬಂಗಾರದಲ್ಲ ಅಂತೇಳಿ. ನೀನು ಯಾಕೆ ಅದು ಬಂಗಾರದಲ್ವಾ ಅಂತ ಕೇಳತ್ತಿದ್ದಿ? ಹಾಂ, ಅಯ್ಯೋ ಅತ್ತೆ, ನೀವೇ ಹೇಳಿದ್ರಲ್ಲ ಇವಾಗ ನನಗೆ ಅದು ಬಂಗಾರದು ಅಲ್ಲೋ ಅಂತ ಯೋಚನೆ ಮಾಡಕತ್ತೇನಂತೇಳಿ. ಅದಕ್ಕೆ ಕೇಳಿನಿ ಅದು ಬಂಗಾರದಲ್ಲ ಅಂತೇಳಿ. ನೀವು ನನ್ನ ಮೇಲೆ ಅನುಮಾನ ಪಡೋ ಥರ ಮಾಡ್ತಾ ಇದ್ದೀರಲ್ಲ ಇವಾಗ. ನಮ್ಮವ್ವ ಹಂಗ ಅದಕ್ಕೆ ಒಯ್ನಿ, ನಮ್ಮವ್ವ ಹಂಗ ಆಕಿ ಯಾವಾಗ ಯಾರ ಮ್ಯಾಗ ಅನುಮಾನ ಪಡ್ತಾಳು, ಯಾವಾಗ ಯಾರ ಮೇಲೆ ಎತ್ತಿ ಹಾಕ್ತಾಳು, ಯಾವಾಗ ಯಾರು ತೊಗೊಂಡ್ರಂತೆ ಅಂತಾಳು ಅಂತೇಳಿ ಗೊತ್ತಾಗಂಗಿಲ್ಲ. ನೀವು ಆಕಿ ಜೊತೆ ಎಷ್ಟಾರ ಕ್ಲೋಸ್ ಆಗ್ರಿ, ಆಕಿನ ಅತ್ತಿ ಅಂತೆ ತಲೆ ಮೇಲೆ ಹೊರಿಸ್ಕೊಂಡು ಕುಂದ್ರಿ. ಆಕಿ ಮಾತ್ರ ಆಕಿ ವಸ್ತು ಕಳೆದಾಗ ಮಾತ್ರ ಎಲ್ಲಾರನ್ನೂ ದೂರ್ತಾಳೆ. ಅವ್ರು ಬೇಕಾದಾರ ಆಗಿರ್ಬೋದು, ಬೇಡದಾರ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅಥವಾ ಕಟ್ಕೊಂಡಿರೋ ಗಂಡನ ಆಗಿರ್ಬೋದು, ಎಲ್ಲರ ಮೇಲೂ ಆಪಾದನೆ ಹಾಕಕ್ಕೆ ತಯಾರಿರ್ತಾಳೆ ನಮ್ಮವ್ವ. ಅಂತಂದ್ರಾಗ ಇನ್ನು ನಿಮ್ಮನ್ನು ಬಿಡ್ತಾಳೆ ಏನು? ನಿಮ್ಮನ್ನು ಬಿಡು ಮಾತನೂ ಇಲ್ಲ. ಅದಕ್ಕೆ ನಮ್ಮವ್ವನ ಜೊತೆ ಇರ್ಬೇಕಾರೆ ಸ್ವಲ್ಪ ಹುಷಾರಾಗಿ ಇರೋದನ್ನ ಹೇಳಕತ್ತೇನೆ ನಾನು. ಅಯ್ಯೋ ದೇವ್ರಿ, ನಾನು ಏನು ಅಂದ್ರೆ ನನ್ನ ಮೇಲೆ ಬರ್ತದಂತೆ ಕೆಲಸ. ನನಗೆ ಎಷ್ಟು ಭಯ ಆಗ್ಬೇಡ. ಅಯ್ಯೋ, ನನಗೆ ಯಾಕೋ ಒಂಥರ ಮನ್ಸಿಗೆ ಬೇಜಾರಾಗಕತ್ತಿ ಬಿಡು. ಅತ್ತಿ ನೋಡಿದ್ರೆ ಹಿಂಗೆ ನಾನು ತೊಗೊಂಡು ನನ್ನ ಅಂದಂಗಾಯ್ತು ನನಗೆ. ಅಲ್ಲ ಹುಚ್ಚಿ, ಅಲ್ಲ ನಿನ್ನ ಮೇಲೆ ನಾನು ಯಾಕೆ ಬರಲಿ? ಹಾಂ, ನಿಂಗೇನು ತಲೆ ಕೆಟ್ಟತೇನ? ಹಾಂ, ತಲೆ ಕೆಟ್ಟತೆ? ಸುಮ್ಮನೆ ಇರೋ, ಇಲ್ಲ ಅಂದ್ರೆ ನೋಡಿ ಮತ್ತೆ ನಾನು ಏನು ಮಾಡ್ದೆ ಅಂತೇಳಿ ನನಗೆ ಗೊತ್ತಿಲ್ಲ. ಏನು ಆಟ ಹಚ್ಚಿರೇನಿಲ್ಲ ಇಬ್ರು? ಹಾಂ, ಹಿಂಗೆ ಮಾಡ್ತಾಳೆ ನಮ್ಮವ್ವ. ಏನಾದರೂ ಮಾಡ್ಕೋರಿ, ನಾನಂತೂ ಇಲ್ಲಿಂದ ಹೋಗ್ತಾನೆ. ನನಗೆ ಇಲ್ಲಿ ಯಾಕಾದರೂ ಬನ್ನೋ, ಅಲ್ಲೇ ಎಷ್ಟು ಆರಾಮಾಗಿದ್ನಿ. ಸುಂದ್ರಿ ಅಕ್ಕ ಬಂದಾಳಂತ ಇಲ್ಲಿ ಬಂದ್ರೆ ಆಕೆ ಮನಸ್ಸಿಗೆ ನೋವು ಆಗುವಂಗೆ ಮಾತಾಡಿದ್ಲು. ಈಗ ಅದು ಭಾವನ್ಗೆ ಹೆಂಗೋ ಗೊತ್ತಾಗೈತಿ. ಅವರು ಆಕಿನ ಪ್ರಶ್ನೆ ಮಾಡತ್ತಿದ್ರು. ಪಾಪಕ್ಕೆ ಮಾತು ಮರಿಸಿ ಹೆಂಗೋ ಸುಮ್ಮನೆ ಆಗಿದಾರ. ಈಗ ಅವ್ರಿಗೆ ಗೊತ್ತಾಗಿ ಅವ್ರ ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಹೆಂಗೆ? ಎಷ್ಟೆಲ್ಲ ಆಗಬೇಡ, ಅಷ್ಟೆಲ್ಲ ಆಸ್ತಿ ಐತೆ ಅವ್ರದ್ದು. ಆಕಿ ಕಳ್ತನ ಮಾಡ್ತಾಳೇನ? ಈ ಅವ್ವಾಗ ಸ್ವಲ್ಪ ಗೊತ್ತಾಗಲ್ಲ. ಅವ್ರ ಮನೆಗೆ ಹೋಗಿ ಬಂದಾಳು, ಹೋಗಿ ಬಂದನು ಹಿಂಗೆ ಅಂತಾಳಲ್ಲ, ಏನು ಹೇಳ್ಬೇಕ ಏನ ಈ ಅವ್ವಾಗ? ಹೌದಲ್ಲ, ಹೌದು. ಸುಂದ್ರಿ ಅಕ್ಕ ಯಾಕೆ ತಗೋತಾಳ? ಆಕೆ ದೊಡ್ಡ ಶ್ರೀಮಂತರ ಮನೆಗೆ ಮದುವೆ ಆಗಿ ಹೋಗ್ಯಾಳ. ನಾನು ಅದನ್ನ ಅನ್ಕೊನಿ. ಆದ್ರೆ ಅತ್ತಿ ಹೇಳಿದ ಮಾತಾ ಕೇಳತ್ರಿಕಿಲ್ಲ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಎಲ್ಲಿ ಮತ್ತೆ ನಮ್ಮ ಮೇಲೆ ಬರ್ತಾರಂತೇಳಿ. ಆಕಿನ ಬಿಟ್ಟು ನಮ್ಮ ಮೇಲೆ ಬಂದ್ರೆ ಏನು ಮಾಡೋದು? ಎಲ್ಲಿ ಮೊದಲೇ ನಾವು ತುಡುಗು ಮಾಡೋದು, ಕಳ್ತನ ಮಾಡೋದು ಅಂದ್ರೆ ನಮ್ಗೆ ಆಗಂಗಿಲ್ಲ. ನಾವು ಇದುವರೆಗೂ ಒಂದು ಹಣ್ಣು ಸದ್ಯಕ್ಕೆ ಅದು ತಿಂದಿಲ್ಲ. ಅಂಥದ್ರಾಗ ಏನೋ ಬಂಗಾರ ನಕ್ಲೇಸ? ಅಯ್ಯೋ ಶಿವನ, ಬೇಡವೇ ಬೇಡ. ಆ ಕಡೆ ನಾವು ಕಣ್ಣು ಕೂಡ ಹಾಕಿ ಮಲ್ಗಂಗಿಲ್ಲ. ಅದಕ್ಕೆ ನಾನು ಹೋಗ್ತೀನಿ. ಯಾಕಂದ್ರೆ ಅತ್ತೆ ಅವಾಗಲೇ ಹೋದರು, ಮತ್ತು ಅವಾಗ ಬಾ ಅಂದರು. ನಾನು ಸುಂದ್ರಿ ಅಕ್ಕನ ಜೊತೆ ಮಾತಾಡಿ ಬರ್ತೀನಿ ಅಂತ ಹೇಳಿದೆ. ಆಯಿತು ಅಂತಂದರು. ಅದಕ್ಕೆ ನಾನು ಹೋಗಿ ಬರ್ತೀನಿ. ಅಪ್ಪಂಗೆ ಹೇಳಿ ಅಪ್ಪನ ಹತ್ರ ಮಾತಾಡಿ ನಾನು ಹೋಗ್ತೀನಿ, ಸರಿನಾ? ಅಲ್ಲಲೇ ಹಿಂಗೆ ಬಂದು ಹಿಂಗೆ ಹೊಂಟೇನಾ? ಇವತ್ತೊಂದಿನ ಇರ್ಬೇಕಾ ಇಲ್ಲ? ಬ್ಯಾಡವೇ ಯವ್ವ, ಬೇಡ. ನಿಮ್ಮ ಮನ್ಯಾಗ ಇರೋದು ಒಂದ, ಆ ಜೈಲ್ನಾಗ ಇರೋದು ಒಂದ. ಬರೀ ಎಲ್ಲರ ಮೇಲೂ ಕಳ್ಳರ ಅಪವಾದನೆ ಹೊರಿಸ್ಬಿಡ್ತೀವಿ. ಅದಕ್ಕೆ ಸುಂದ್ರಿ ಅಕ್ಕನೂ ಹೊಂಟಾಳೆ ಇವತ್ತು. ಆಕಿ ಇಲ್ಲಿ ಇರಂಗಿಲ್ಲ, ನಾನು ಇರಂಗಿಲ್ಲ. ನಾವು ಇವಾಗಲೇ ಹೊಂಟೇವಿ. ಆಕಿನ ಮಾತಾಡ್ಸಿ ಕೇಳಿ ಕೆಲಸ ಹೋಗ್ತೇನೆ ನಾನು. ಆಕೆ ಇದ್ರೆ ಇರ್ತೇನೆ, ಆಕಿಲ್ಲ ಅಂದ್ರೆ ಇರಂಗಿಲ್ಲ ನಾನು. ಸುಂದ್ರಿ ಅಕ್ಕ ಹೆಂಗೆ ಹೇಳ್ತಾಳ ಹಂಗೆ ಕೇಳೋದು ನಾನು, ನಿನ್ನ ಮಾತಲ್ಲ. ನಿನಗೆ ನನಗಿಂತ ಹೆಚ್ಚು ಆಕೆ ತಾಯಿ ಆಗಿಬಿಟ್ಟ ತಗೊಳ್ಳಿ. ನನಗೆ ಆಕೆ ಹೇಳಿದಂಗೆ ಕೇಳು, ಆಕೆ ಹೇಳಿದಂಗೆ ಮಾಡು. ನಾನು ಹೇಳಿದಂಗೆ ಏನು ಕೇಳಕ್ಕೆ ಹೋಗ್ಬೇಡ, ಏನು ಮಾಡಕ್ಕೆ ಹೋಗ್ಬೇಡ. ಹೌದು, ನಾನು ಹಂಗೆ ನೋಡಿರೋದು. ಲೇ ಕೇಳಲಿ ನನ್ನ ಮಾತು. ಅದು ಬಂಗಾರದಲ್ಲ ಅಂತ ಅನ್ಸಾತ್ಲೆ ನನಗೆ. ಯಾರ ಮುಂದೆ ಹೇಳಿ ನಾನು? ರೋಡ್ನ್ಯಾಗ ಕುಂತ್ಕೊಂಡ ಬಾಯ್ ಬಡ್ಕೋ. ಅವ್ರ ಎಲ್ಲಾರು ಕೇಳ್ತಾರಲ್ಲ, ಅವಾಗ ಅವರ ಉತ್ತರ ಹೇಳ್ತಾರೆ. ನಿನಗೆ ಅಷ್ಟು ಅನುಮಾನ ಇದ್ರೆ ಬಂಗಾರ ಅಂಗಡಿಗೆ ಹೋಗಿ ಕೇಳ್ಕೊಂಡು ಬಾ. ಕರೆಕ್ಟ್ ಹೇಳಿದ್ ನೋಡ್ಲಿ, ಹಂಗೆ ಮಾಡ್ತಾನೆ ನಮ್ಮ ಬಂಗಾರ ಅಂಗಡಿಗೆ ಹೋಗಿ ಕೇಳ್ಕೊಂಡು ಬರ್ತಾನೆ. ಯಾಕೋ ನನಗೆ ಇದು ಬಂಗಾರದ ಅಂತ ಅನ್ಸಾತಿಲ್ಲ. ಇದು ಬಂಗಾರದ ಅಲ್ಲೋ ನೋಡಂತ ಕೆಲಸ ಮಾಡಿದಾನಲ್ಲ, ಅದ ಅನ್ನಾಗ ಕೊಡ್ತಾನೆ. ಅವ ನೋಡಿ ಹೇಳಿ. ಯಾಕೆ ನನಗರ ಅನುಮಾನ ಬರತ್ತೆ. ನೀನು ನನ್ನ ಜೊತೆ ಬಾಲ್ಯ ಧೈರ್ಯ ಬರ್ತತಿ. ನಿನ್ನ ಜೊತೆ ನಾನು ಬರಂಗಿಲ್ಲವ, ನಾನು ಬರಂಗಿಲ್ಲ. ತಾಯಿ ಜೊತೆ ಬರಾಕ ಹಿಂಗಿಂದ ಮುಂದೆ ಮಾಡ್ತಿಲ್ಲ, ಮತ್ತೆ ಇನ್ನು ಯಾವ ಜೊತೆ ಹೋಗ್ತಿದ್ದೀನಿ ನೀನು? ನನಗೆ ಧೈರ್ಯ ಸಾಕಾಗ್ಬಾತು. ಅದು ಏನಾರ ಸುಮಾರು ಅಂತಂದ್ರೆ ಅಲ್ಲೇ ಸತ್ತ ಹೋಗ್ಬಿಡ್ತಾನೆ ಏನೋ ನಾನು. ಅದಕ್ಕೆ ಬಾಲೆ ನನ್ನ ಜೊತೆ ಹೋಗಿ ಬರೋನು. ಹೋಗಿ ಬರೋಗ ಅತ್ತಿ ನಾನು ಬರ್ಲೇನ್ರಿ? ಬೇಡ, ಈಕೆ ಇರಲಿ. ಧೈರ್ಯ ಹೇಳಾಕ ಆಕೆ ಬೇಕು ನನಗೆ. ನನ್ನ ಮಗಳು ಇದ್ರೆ ನಂಗೆ ಧೈರ್ಯ. ಅಮ್ಮ ಬಾರೆ ಹೋಗಿ ಬರೋನು. ನನಗೆ ಯಾಕೋ ಎಂಕಿತ ಮ್ಯಾಲೆ ಅನುಮಾನ ಬರತ್ಲ. ಯಾಕೆ ಇಷ್ಟೊಂದು ಅನುಮಾನದಾಗ ಮಾತಾಡತ್ತಾಳಿಕಿ? ನಾನು ನನ್ನ ಮಗಳನ್ನ ಕರ್ಕೊಂಡು ಹೊಂಟ್ರೆ ನಾನು ಬರ್ತೇನೆ ಅಂತಂತಾಳೆ. ಏನೋ ನಡೆಯಕತ್ತತಿಲ್ಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ? ಎಲ್ಲರೂ ಚಲೋದ್ರ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಹಂಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. UK ಕನ್ನಡ ಕಾರ್ಟೂನ್ ಸೀರಿಯಲಲ್ಲಿ ಜೀವನದಲ್ಲಿ ಕಷ್ಟನೇ ನೋಡಿರೋಂಥ ಒಂದು ಹುಡುಗಿಯ ಕತೆ ಬರ್ತಾಯಿದೆ. ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಇನ್ನೂ ವ್ಯೂಸ್ ಜಾಸ್ತಿ ಬರಲಿ, ಹಾಗೆ ನಿಮ್ಮ ಸಪೋರ್ಟು ಜಾಸ್ತಿ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.